ಎವ್ರಿವನ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಲೈಫಿನ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ನನ್ನ ಫಸ್ಟ್ ವರ್ಕಿಂಗ್ ಡೇ ಇವತ್ತು. ಕಾಯಕವೇ ಕೈಲಾಸ, ಆಳಾಗಿ ದುಡಿ ಅರಸನಾಗಿ ಉಣ್ಣು, ಕೈ ಕೆಸರಾದರೆ ಬಾಯಿ ಮೊಸರು, ಈ ಥರ ಎಷ್ಟೊಂದು ಗಾದೆಗಳನ್ನ ನಾವು ಕೇಳ್ಕೊಂಡು ಬಂದಿರ್ತೀವಿ. ಈ ನಾನು ನುಡಿನ ಇವತ್ತಿನ ದಿನದ ಮೋಟಿವೇಶನ್ ಆಗಿ ತಗೊಂಡು ನಮ್ಮ ದಿನನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಈ ಸಂಡೇ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತೀನಿ ಅಂತ. ಆನ್ಲೈನಲ್ಲ ಇಂಡಕ್ಷನ್ ಟ್ರೈನಿಂಗ್ ಇದೆ ಅಂತ ನನಗೆಲ್ಲ ಗೊತ್ತಾದಮೇಲೆ ಏನಕ್ಕೆ 1 ವೀಕ್ ಬೇಗನೆ ಹೋಗಬೇಕು, ಇಲ್ಲೇ ಇರೋಣ ಅಂತ ನಾನು ಇಲ್ಲೇ ಅಟೆಂಡ್ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲೇ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸಂಡೇ ನಾನು ಶಿಫ್ಟ್ ಆಗ್ತಾ ಇದ್ದೀನಿ. ಮನೇಲಿ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಗೋ ಇರೋಕ್ಕಾಗುತ್ತಾ? ಡಿಸಿಪ್ಲಿನ್ಡಾಗಿ ನೀಟಾಗಿ ಫಾರ್ಮಲಾಗಿ ಡ್ರೆಸ್ ಮಾಡಿಕೊಂಡು ನಾನು ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೆ. ಅಮ್ಮ ಇವತ್ತು ನೀನು ಫಸ್ಟ್ ಡೇ ಆಗಿರೋದ್ರಿಂದ ದೇವರಿಗೆ ಗರ್ಕೆ ಅರ್ಪಿಸು ಗಣೇಶನಿಗೆ ಅಂತ ಹೇಳ್ತು. ಸೊ ಅವರು ನನಗೆ ಕಿತ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ನಮ್ಮೆಲ್ರಿಗೂ ಗೊತ್ತು, ಯಾವುದೇ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಗಣೇಶನನ್ನು ಪ್ರಾರ್ಥಿಸಿ ಆರಂಭ ಮಾಡಿದ್ರೆ ಆ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಯಾಕಂತ ಅಂದರೆ ಎಲ್ಲ ವಿಘ್ನಗಳನ್ನ ನಾಶ ಮಾಡೋ ಅಧಿಪತಿನೇ ವಿಘ್ನ ವಿನಾಶಕ. ಹಾಗಾಗಿ ದೇವರಲ್ಲಿ ಚಂದ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಅಮ್ಮನ ಆಶೀರ್ವಾದ ನನಗೆ ಬೇಕೇ ಬೇಕು. ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೂ ಅಮ್ಮ ಕೆಲಸ ಮಾಡ್ತಿದ್ರು, ಆಶೀರ್ವಾದ ಮಾಡಮ್ಮ ಅಂತ ಕೇಳಿಕೊಂಡು ಆಶೀರ್ವಾದ ತಗೊಂಡು ನನ್ನ ಕೆಲಸಕ್ಕೆ ನಾನು ಹೊರಟೆ. ಫಸ್ಟಿಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲನೂ ಸೆಟ್ ಮಾಡ್ಕೊಬೇಡ ಅಂತ ಫಸ್ಟಿಗೆ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಬಿಟ್ಟೆ. ಆ್ಯಂಡ್ ಅದು ಎಕ್ಸೈಟ್ಮೆಂಟ್ ಇರುತ್ತಲ್ಲ ಫಸ್ಟ್ ಜಾಬ್ ಅಂತ. ಸೊ ನನಗೆ ನಾನೇ ಧೈರ್ಯ ತುಂಬಿಕೊಂಡು ನಾನು ಅಟೆಂಡ್ ಮಾಡಿಕೊಂಡಾಗ ನನಗೆ ಇನಿಷಿಯಲಿ ಏನಾಯಿತು ಅಂತಲೇ ನರ್ವಸ್ ಆಗಿಬಿಟ್ಟೆ. ಬಿಕಾಸ್ ಲ್ಯಾಪ್ಟಾಪಲ್ಲಿ ವಾಯ್ಸ್ ಯಾಕೋ ಕೇಳಿಸ್ತಿರ್ಲಿಲ್ಲ, ಮೈಕ್ರೋಫೋನ್ ವರ್ಕ್ ಆಗ್ತಿರಲಿಲ್ಲ. ಸೊ ಸ್ಟಾರ್ಟಿಂಗ್ ಸೆಷನ್ ನಾನು ಅಷ್ಟು ಇಂಟರಾಕ್ಟಿವ್ ಆಗಿರೋಕ್ಕಾಗಲಿಲ್ಲ. ನಮ್ಮ ಫೋಕಸ್ ಬೇರೆ ಕಡೆ ಹೋಗ್ತಿದೆ, ನಾವು ಡಿಸ್ಟ್ರಾಕ್ಟ್ ಆಗ್ತಿದ್ದೀವಿ ಅಂದಾಗ ಅಫ್ಕೋರ್ಸ್ ಸೆಷನಲ್ಲಿ ಇಂಟ್ರಾಕ್ಟಿವ್ ಆಗಿರೋಕ್ಕಾಗಲ್ಲ. ನನಗಂತೂ ಈ ಥರ ಗಜಿಬಿಜಿ ಆಗಿಬಿಟ್ರಂತೂ ಇಂಟ್ರ್ಯಾಕ್ಷನ್ ಅಷ್ಟು ಕೊಡೋಕ್ಕಾಗಲ್ಲ ನನ್ನ ಕೈಲಂತೂ. ಹಂಗೇ ಆಗೋಯ್ತು. ಮಾರ್ನಿಂಗ್ ನಾನು ತಿಂಡಿನೇ ತಿಂದಿರಲಿಲ್ಲ, ಡೈರೆಕ್ಟ್ ನಾನು ಹಂಗೇ ಅಟೆಂಡ್ ಮಾಡಿದ್ದೆ. ಸೊ ಈಗ ಬ್ರೇಕ್ ಇತ್ತಲ್ಲ, ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ತಿಂಡಿ ಹಾಕ್ಕೊಂಡು ಬಂದು ತಿಂತಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಅಫ್ಕೋರ್ಸ್ ಗರ್ಲ್ಸ್ ಅಂದಮೇಲೆ ಫಿಟ್ ಚೆಕ್ ಕಾಮನ್, ಹೇಗೆ ಕಾಣಿಸ್ತಿದ್ದೀನಿ ಅಂತ ನೋಡಬೇಕಲ್ಲ ಅಂತ ಹಾಗೇ ನಾನು ಖುಷಿಗೋಸ್ಕರ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ಸೆಷನ್, ಸ್ಟಾರ್ಟಿಂಗ್ ಸೆಷನ್ ನಾನು ಏನು ಸರಿಯಾಗಿ ಮಾತಾಡಲಿಲ್ಲ ನೀಟಾಗಿ ಅಂದ್ಕೊಂಡು ಚೆಂದ ಅಟೆಂಡ್ ಮಾಡಿಕೊಂಡೆ. ಇವಾಗ ಲಂಚ್ ಬ್ರೇಕು 2:05ವರೆಗೂ ಟೈಮ್ ಇದೆ. ಲ್ಯಾಪ್ಟಾಪೆಲ್ಲ ಚಾರ್ಜ್ಗೆ ಇಟ್ಟಿದ್ದೀನಿ. ನಾನು ಆಲ್ಮೋಸ್ಟ್ ಬ್ರಂಚ್ ಅಂತಲೇ ಹೇಳ್ಬೋದು, ತಿಂಡಿ ತಿಂದಿದ್ದು ಲೇಟಲ್ಲ. ಸೊ ಇವಾಗ ಊಟ ಏನು ಮಾಡಲ್ಲ, ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಇಟ್ಟಿದ್ದೆ. ಸೊ ಈಗ ಐಸ್ ಕ್ರೀಮ್ ತಿಂತೀನಿ. ಅರುಣ್ ಐಸ್ ಕ್ರೀಮ್ ಆ್ಯಕ್ಚುಲಿ ನೆನ್ನೆ ತಂದಿಟ್ಕೊಂಡಿದ್ದೆ, ನೆನ್ನೆ ತಿನ್ನೋ ಮೂಡಿರಲಿಲ್ಲ. ಇವಾಗ ತಿಂತೀನಿ. ತಿನ್ಕೊಂಡು ಸ್ವಲ್ಪ ಹಂಗೇ ಫೋನ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮತ್ತೆ ಲಾಗಿನ್ ಆಗ್ತೀನಿ. ಇನ್ನೊಂದು ಸ್ವಲ್ಪ ಬೇಗನೆ ಕೂತ್ಕೊಂಡಿದ್ದೆ ನಾನು. ಮಾರ್ನಿಂಗ್ ಸೆಷನ್ ಥರ ಆಗಬಾರ್ದು, ಚೆಂದ ಕೇಳಿಸ್ಕೊಳ್ಳೋಣ, ಎಲ್ಲ ನೋಟ್ ಮಾಡ್ಕೊಳ್ಳೋಣ ಅನ್ನೋ ಥರ. ಆ್ಯಂಡ್ ನಮಗೆ ಮಾರ್ನಿಂಗ್ ಬ್ರೇಕ್ ಇತ್ತು, ಆಫ್ಟರ್ನೂನ್ ಅಷ್ಟು ಬ್ರೇಕ್ ಇರಲಿಲ್ಲ. ಕಂಟಿನ್ಯೂಸ್ ಆಗಿದ್ದರಿಂದ ಲ್ಯಾಪ್ಟಾಪ್ ಚಾರ್ಜ್ ಮಾಡಬೇಕು, ಫೋನ್ ಚಾರ್ಜ್ ಮಾಡಬೇಕು ಅಂದಾಗೆಲ್ಲ ನಮಗೆ ಬ್ರೇಕ್ ಇರಲಿಲ್ವಲ್ಲ. ಸೊ ಸೆಷನ್ ಅಟೆಂಡ್ ಮಾಡ್ಕೊತಾನೆ ನಾನು ಎಲ್ಲನೂ ಕೂಡ ಚಾರ್ಜ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಆಫ್ಟರ್ನೂನ್ ನಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು, ಡಿಫ್ರೆಂಟ್ ಥಿಂಗ್ಸ್ ಎಲ್ಲ ಹೇಳ್ಕೊಟ್ರು. ಅದರ ಜೊತೆಗೆ ಹೋಗ್ತಾ ಕ್ವೆಶನ್ಸ್ ಎಲ್ಲ ಕೇಳ್ತರು, ಕೆಲವೊಂದು ಸಬ್ಮಿಷನ್ಸ್ ಎಲ್ಲ ಇತ್ತು. ಆ್ಯಂಡ್ ನನ್ನ ಪಾರ್ಟ್ ಆಫ್ ವರ್ಕ್ ಏನೆಲ್ಲ ಇತ್ತು ಅದನ್ನೆಲ್ಲ ನಾನು ಮಾಡಾಗಿತ್ತು. ಬಟ್ ಅವರು ಲೀವ್ ಆಗಿ ಅನ್ನೋವರೆಗೂ ನಾವು ಹೋಗೋಕ್ಕಾಗಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೇ ಹಸ್ವಾಗ್ತಾಯಿತ್ತು ಅಂತ ಸ್ನ್ಯಾಕ್ಸ್ ತೊಗೊಂಡು ಬಂದು ತಿಂತಾ ಇದ್ದೆ. ಒನ್ಸ್ ಅವ್ರು ಹೇಳಿದ್ಮೇಲೆ ಹಾಗೇ ಲೀವ್ ಆಗಿಬಿಡ್ಬೋದು ಅಂತ. ಫೈನಲಿ ನನ್ನ ಫಸ್ಟ್ ವರ್ಕಿಂಗ್ ಡೇ ಮುಗಿದಿದೆ. ಸರಿ, ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋಣ. ಅಲ್ಲಿ ಲೈಟ್ ಬರ್ತಿರೋದ್ರಿಂದ ಕರೆಕ್ಟಾಗಿ ಫೋಕಸ್ ಆಗ್ತಿಲ್ಲ. ಎಸ್. ಸೊ ಫೈನಲಿ ನನ್ನ ಫಸ್ಟ್ ವರ್ಕಿಂಗ್ ಡೇ ಕಂಪ್ಲೀಟ್ ಆಗಿದೆ. ಇನಿಷಿಯಲಿ ನಾನು ನರ್ವಸ್ ಆಗಿಬಿಟ್ಟಿದ್ದೆ. ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೀವು ಕೇಳಿದ್ರೆ ಸ್ಟಾರ್ಟಿಂಗ್ ನರ್ವಸ್ ಆಗಿಬಿಟ್ಟಿದೆ ಗೈಸ್. ಆಮೇಲೆ ಹೋಗ್ತಾ ಫುಲ್ ಸ್ಮೂತ್ ಆಗಾಯಿತು. ಬಿಕಾಸ್ ತುಂಬಾ ಕಂಫರ್ಟ್ನ ಕೊಡ್ತಿದ್ರು ನಮಗೆ ಅವರೆಲ್ಲ. ಸೊ ಈಸಿಯಾಗಾಯಿತು. ತುಂಬಾ ಟಯರ್ಡ್ ಆಗಿದೆ. ಮಾರ್ನಿಂಗಿಂದ ಲ್ಯಾಪ್ಟಾಪ್ ಮತ್ತು ಫೋನ್ ಎಲ್ಲ ನೋಡಿ ಫುಲ್ ಟಯರ್ಡ್ ಆಗಿದೆ. ಒಂದೊಳ್ಳೆ ನ್ಯಾಪ್ ತೊಗೊಬಿಟ್ರೆ ಸರಿ ಆಗುತ್ತೆ. ಸೊ ಬಟ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಿ ವ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದೆ. ಬಿಕಾಸ್ ನಾನು ಈ ವ್ಲಾಗ್ನ ಏನಕ್ಕೆ ಮಾಡಿದೆ ಅಂತ ಅಂದರೆ, ಫ್ಯೂಚರಲ್ಲಿ ಯಾವತ್ತಾದರೂ ನಾನು ಫಸ್ಟ್ ವರ್ಕಿಂಗ್ ಡೇದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಮೆಲ್ಕ್ ಹಾಕಬೇಕು ಅಂತ ಬಂದರೆ ಈ ವಿಡಿಯೋ ನನಗೆ ಒಂದು ಡಾಕ್ಯುಮೆಂಟಾಗಿ ಉಳಿದಿರುತ್ತೆ. ಸೊ ಆ ಮೆಮೊರೀಸ್ನ ಸೇವ್ ಮಾಡಬೇಕಿತ್ತು ನಾನು ನನ್ನ ಲೈಫಲ್ಲಿ. ಹಾಗಾಗಿ ನಾನು ನಿಮ್ಮ ಜೊತೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಾನು ಮಾಸ್ಟರ್ಸ್ನ ಚೂಸ್ ಮಾಡಿದ್ರಿಂದ ನನ್ನ ಫಸ್ಟ್ ಜಾಬ್ ಇದಾಗಿದೆ. ಬಟ್ ದಿಸ್ ಇಸ್ ನಾಟ್ ಮೈ ಫಸ್ಟ್ ಸ್ಯಾಲ್ರಿ ಅಂತ ತೊಗೊಂಡ್ರೆ ದಿಸ್ ಇಸ್ ನಾಟ್ ಮೈ ಫಸ್ಟ್ ಸ್ಯಾಲ್ರಿ. ಅಫ್ಕೋರ್ಸ್ ಐ ವಾಸ್ ಅರ್ನಿಂಗ್ ಪಾರ್ಷಿಯಲಿ, ಬಟ್ ಜಾಬ್ ಅಂತ ತೊಗೊಂಡ್ರೆ ದಿಸ್ ಇಸ್ ಮೈ ಫಸ್ಟ್ ಜಾಬ್. ಸೊ ಹಾಗಾಗಿ ಸ್ವಲ್ಪ ಎಕ್ಸೈಟ್ಮೆಂಟ್. ನಾನು ಆವಾಗಲೇ ಹೇಳಿದಾಗೆ ನಾನು ಟಯರ್ಡ್ ಆಗಿದೆ. ಏನೇನು ಮಾತಾಡ್ತಾ ಇದ್ದೀನಿ, ಏನೇನು ಹೇಳಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡಿದ್ದೆ. ನಾನು ಸರಿಯಾಗಿ ಹೇಳ್ತಾ ಇದ್ದೀನೋ ಇಲ್ವೋ ಗೊತ್ತಿಲ್ಲ ಗೈಸ್. ಬಿಕಾಸ್
ತುಂಬ ವಿಚಾರಗಳನ್ನ ಶೇರ್ ಮಾಡಬೇಕು ಅಂದ್ಕೊಂಡು ಬಂದಿರ್ತೀನಿ. ಬಟ್ ಮಾತಾಡ್ತಾ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಟಯರ್ಡ್ ಆಗಿರೋದಕ್ಕೂ ಇನ್ನೂ ಮಾಡೋಕ್ಕಾಗ್ತಿಲ್ಲ, ಮಲ್ಕೋಬೇಡ ಅನಿಸ್ತೈತೆ. ಸೊ ಒಂದೊಳ್ಳೆ ನ್ಯಾಪ್ ತೊಗೋತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.